ಲಕ್ಷಾಂತರ ಜನ ನಮ್ಮ ಹತ್ರ ಸರ್ಕಾರಕ್ಕೆ ದಾಖಲೆ ಪ್ರಕಾರ 36 ಲಕ್ಷ ಜನ ಬಡವರು, ನಾನು ಹೇಳ್ತಾ ಇರೋದು ಬಡವರು, ಮಿಡ್ಲ್ ಕ್ಲಾಸ್ ಅವರಲ್ಲ, ಐಆರ್ ಅಲ್ಲ, ಬಡವರು ಅರ್ಜಿ ಸಲ್ಲಿಸೋರು. ನಮಗೆ ಸೈಟ್ ಆದ್ರೂ ಕೊಡಿ, ಮನೆ ಆದ್ರೂ ಕೊಡಿ ಫ್ರೀ ಅಂತ. ಅವ್ರಿಗೆ ಇಲ್ಲ. ಅಲ್ಲಿ ಆಫೀಸ್ ಹತ್ರ ನಾನು ಹೋಗಿದ್ದೆ, ಹೌಸಿಂಗ್ ಬೋರ್ಡ್, 100 ಜನ ಬಂದಿದ್ರು. ಅವ್ರು ಹೇಳಿದ್ರು, ಬಂದ್ರೆ ನಮಗೆ ಕೇರೆ ಮಾಡಲ್ಲ ಸರ್, ಇಲ್ಲಿ ನಾಳೆ ಬಾ ಅಂತಾರೆ ಸರ್. ಇಲ್ಲಿ ಹೋಗಿದ್ರೆ ನೀವು ನೋಡಿ, ಇವತ್ತು ಕೋಗಿಲು ಅಲ್ಲಿ ಡಿಸಿನೂ ಕೋಗಿಲ್ ಅಲ್ಲ ಅವರೇ, ಡಿಸಿಪಿನೂ ಕೋಗಿಲು, ಕಮಿಷನರ್ ಕೋಗಿಲು, ತಹಸೀಲ್ದಾರ್ ಕೋಗಿಲು, ಎಸಿ ಕೋಗಿಲು, ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ಕೋಗಿಲಲ್ಲೇ ಕೂತವ್ರೆ. ಇಡೀ ಸರ್ಕಾರ ಇಲ್ಲಿ ಬಂದು ನಿಂತತೆ. ಯಾರ ಪರ? ಬಾಂಗ್ಲಾದೇಶದ ಪರ. ಇಡೀ ಸರ್ಕಾರ ಬಾಂಗ್ಲಾದೇಶದ ಪರ. ಎಷ್ಟು ಪ್ರೀತಿ ನಿಮ್ಗೆ ಅವ್ರ ಬಗ್ಗೆ, ಎಷ್ಟು ಪ್ರೀತಿ ತೋರಿಸ್ತಾ ಇದ್ದೀರಾ? ಯಾಕೆ? ಓಟು. ನಾನಲ್ಲಿ ಚೆಕ್ ಮಾಡಿದೆ. ನಾನು ಬಾಂಗ್ಲಾದೇಶದಲ್ಲಿ ಇರುವಂತ 16 ಕೋಟಿ ಜನ ಇದ್ದಾರೆ. 16 ಕೋಟಿ ಬಾಂಗ್ಲಾದ ಜನಸಂಖ್ಯೆ. 3 ಕೋಟಿ ಜನ ಕಾಣೆ ಹುಟ್ಟಿದ್ದಾರೆ. ಅಲ್ಲಿ ಬಾಂಗ್ಲಾದೇಶದಿಂದ ಓಡೋಗಿದ್ದಾರೆ. ಎಲ್ಲಿ ಬಂದಿದ್ದಾರೆ ಅವರು? ಎಲ್ಲಿ ಬಂದಿದ್ದಾರೆ? ಬೆಂಗಳೂರು ಬಂದಿದ್ದಾರೆ, ಮಹಾರಾಷ್ಟ್ರಕ್ಕೆ ಬಂದಿದ್ದಾರೆ, ವೆಸ್ಟ್ ಬೆಂಗಾಲ್ಗೆ ಬಂದಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು. ಇವತ್ತೇನೋ 100 ಜನ ಬಂದಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ. ನಾಳೆ 2,000 ಜನ ಬರ್ತಾರೆ. ಆಮೇಲೆ 2 ಲಕ್ಷ, 2 ಕೋಟಿ ಜನ ಬರ್ತಾರೆ. ಇವತ್ತು ಕಾಶ್ಮೀರ ಯಾರ ಕೈಯಲ್ಲಿದೆ? ಆ ರೋಡಲ್ಲಿ ನೀವು ಒಬ್ಬರೇ ಓಡಾಡಕ್ ನೋಡೋಣ, ಓಡಾಡಿ ಆಡೋಣ. ಮಿಲಿಟರಿ ಅವರು ಇರ್ಬೇಕು ನಿಮ್ ಜೊತೆ ಓಡಾಡ್ಬೇಕಂದ್ರೆ ಕಾಶ್ಮೀರದಲ್ಲಿ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲರನ್ನು ಬಿಟ್ಟು ಪಾಕಿಸ್ತಾನದವರೆಲ್ಲ ಬಂದು ಸೇರ್ಕೊಂಬಿಟ್ಟವರಲ್ಲಿ. ಇವತ್ತು ಕಾಶ್ಮೀರಕ್ಕೆ ನಾವು ಖರ್ಚು ಮಾಡ್ತಾ ಇರೋ ದುಡ್ಡು ಕರ್ನಾಟಕಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಾ ಇದ್ದೀವಿ. ಯಾಕೆ? ಉಳಿಸ್ಕೊಳಕ್ಕೋಸ್ಕರ ನೆಲನ. ಹಂಗೆ ಬೆಂಗಳೂರು ಆಗ್ಬೇಕಾ? ಯೋಚನೆ ಮಾಡಿ. ಬೆಂಗಳೂರು ಆಗ್ಬಾರ್ದು ಅಂದ್ರೆ ಯಾರು ಈ 200 ಜನ ಬಂದಿದ್ದಾರೆ? ಅದು ರೆವಿನ್ಯೂ ಅಧಿಕಾರಿಗಳು ಹೇಳಿದ್ರು 150 ಮನೆಗಳನ್ನ ಒಡೆದಾಕಿದ್ದೀರಿ ಅಂದ್ರು. ಅಕ್ರಮ, ಕಳ್ಳರು, ಕದೀಮರು, ಬಾಂಗ್ಲಾದೇಶದಿಂದ ಬಂದವರು. ಈಗೇನು ಹೇಳ್ತಾ ಇದ್ದಾರೆ? ಅದು 280 ಆಗಿದೆಯಂತೆ. ಅಣ್ಣ, ಇನ್ನೊಂದು ವಾರ ಲೇಟ್ ಮಾಡಿ, ಅದು 2,800 ಆಗೋದು. ಎಲ್ಲೆಲ್ಲಿದ್ದಾರೋ ಬಾಂಗ್ಲಾದೇಶದವರೆಲ್ಲ ಇಲ್ಲಿ ಬಂದು ಸೇರ್ಕೊಂಡ್ಬಿಡ್ತಾರೆ. ಆ ಪರಿಸ್ಥಿತಿ ಇವತ್ತು ಕೋಗಿಲಿಗೆ ಬರ್ತಾ ಇದೆ, ಬ್ಯಾಟ್ರಾಯನ್ಪುರಕ್ಕೆ ಬರ್ತಾ ಇದೆ. MLA ಪತ್ತೆ ಇಲ್ಲ. ಯೋಚನೆ ಮಾಡಬೇಕಲ್ಲ. ದೇಶದ ಪ್ರಶ್ನೆ, ನಮ್ ಪ್ರಶ್ನೆ ಅಲ್ಲ. ನಾವಿರ್ತೀರಿ, ನಾವು ಹೋಗ್ತೀರಿ. ಆ ದೇಶ ಇರಬೇಕು, ಕರ್ನಾಟಕ ಇರಬೇಕು, ಕನ್ನಡ ಇರಬೇಕು.